ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಎದುರಾಗಿದೆ. ಸರ್ಕಾರದಿಂದ ನಿಯೋಜನೆ ಆಗಿರೋ 15 ವೈದ್ಯರಲ್ಲಿ ಇರೋದು ಕೇವಲ 7 ವೈದ್ಯರು ಮಾತ್ರ. ಹೆರಿಗೆಗೆ ಹೆಸರುವಾಸಿಯಾಗಿದ್ದ ಈ ಆಸ್ಪತ್ರೆಯಲ್ಲಿ ಹೆರಿಗೆ ವೈದ್ಯರೇ ಇಲ್ಲ. ಪ್ರತಿ ತಿಂಗಳು 60 ರಿಂದ 70 ಹೆರಿಗೆ ಆಗ್ತಾ ಇತ್ತು. ಆದ್ರೆ ಈಗ ವೈದ್ಯರಿಲ್ಲದೆ ಸಂಕಷ್ಟ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡನೇ ಅತಿ ದೊಡ್ಡ ಸರ್ಕಾರಿ ಆಸ್ಪತ್ರೆ ಅನ್ನೋ ಖ್ಯಾತಿ ಪಡೆದಿರುವ ಪುತ್ತೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಎದುರಾಗಿದೆ. ಸರ್ಕಾರದಿಂದ 15 ವೈದ್ಯರ ಹುದ್ದೆಯನ್ನ ಕೊಟ್ಟಿದ್ದು ಈಗ ಕೇವಲ 7 ಮಂದಿ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೆರಿಗೆ ಮಾಡಿಸಲು ತಜ್ಞ ವೈದ್ಯರಿಲ್ಲದೆ ಜನರಿಗೆ ಸಂಕಷ್ಟ ಎದುರಾಗಿದೆ. ಪಕ್ಕದ ಬಂಟ್ವಾಳ ಆಸ್ಪತ್ರೆಯಲ್ಲೂ ಹೆರಿಗೆ ವೈದ್ಯರಿಲ್ಲದ ಕಾರಣ ಗರ್ಭಿಣಿಯರು ದೂರದ ಮಂಗಳೂರಿನ ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಸುಳ್ಯ, ಬೆಳ್ತಂಗಡಿ, ಕಡಬ ಮತ್ತು ಪುತ್ತೂರು ಜನರ ಪಾಲಿಗೆ ಸಹಕಾರಿಯಾಗಿದ್ದ ಈ ಆಸ್ಪತ್ರೆ ವೈದ್ಯರಿಲ್ಲದೆ ಬಿಕೋ ಎನ್ನುತ್ತಿದೆ. ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಅಂತೇಳಿ ಬಹಳ ಒಂದು ಬೇಸರ ಆಗ್ತಿದೆ. ಇಲ್ಲಿ ವೈದ್ಯರ ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಈಗಲೂ ನಾನು ಆಸ್ಪತ್ರೆ ಸಮಿತಿ ಸದಸ್ಯ ಅಂತಲೇ ನನಗೆ ಫೋನ್ಗಳು ಬರ್ತಾ ಮೇಲಿಂದ ಇರ್ತವೆ. ಮೊನ್ನೆ ಅರ್ಧರಾತ್ರಿಯಲ್ಲಿ ಒಂದು ರೋಗಿ, ಹೆರಿಗೆ ರೋಗಿ ಫೋನ್ ಮಾಡಿದ್ರು. ಬಂದ ಸಂದರ್ಭದಲ್ಲಿ ಕೊನ್ನಟ್ಟೆಡ್ ಆಂಬ್ಯುಲೆನ್ಸು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಪೇಷಂಟ್ಗಳು ಬಂದಾಗ ಅವರನ್ನ ಇಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಕಳಿಸಿರ್ತಾರೆ ಮಂಗಳೂರಿಗೆ. ಹಾಗೆ ಇಲ್ಲಿ ಆಂಬ್ಯುಲೆನ್ಸ್ ಇರುವುದಿಲ್ಲ. ಇಂಥ ಪರಿಸ್ಥಿತಿ ಆಗಿದೆ. ನಿಜವಾಗ್ಲೂ ಇಲ್ಲಿ ಆಸ್ಪತ್ರೆಯಲ್ಲಿ ಈಗ 4 ಜನ 5 ಜನ ಡಾಕ್ಟರ್ಗಳಿದ್ದಾರೆ. ಬಹಳ ಕಷ್ಟಪಟ್ಟು ಜಾಸ್ತಿ ಹೆಚ್ಚುವರಿಯನ್ನ ಕೆಲಸ ಮಾಡಿಕೊಂಡು ಆಸ್ಪತ್ರೆಯನ್ನ ನಿಭಾಯಿಸುತ್ತಿದ್ದಾರೆ. ಕಾಣುವಾಗ ಬೇಸರ ಆಗ್ತದೆ. ವೈದ್ಯರಿದ್ದಾರೆ ಜನರಲ್ ಫಿಸಿಷಿಯನ್, ವೈದ್ಯರಿಲ್ಲ ಹೆರಿಗೆ ತಜ್ಞರು. ವೈದ್ಯರಿದ್ದಾರೆ ಜನರಲ್ ಸರ್ಜನ್, ವೈದ್ಯರಿಲ್ಲ ಕಣ್ಣು ಮತ್ತು ಕಿವಿ ತಜ್ಞರು. ವೈದ್ಯರಿದ್ದಾರೆ ಮಕ್ಕಳ ತಜ್ಞ, ಅನೆಸ್ಥೇಷಿಯಾ, ರೇಡಿಯಾಲಜಿ, ಎಲುಬು ಮತ್ತು ಕೀಲು. ವೈದ್ಯರಿಲ್ಲ ಹಲ್ಲಿನ ವೈದ್ಯರು, ಆಡಳಿತಾಧಿಕಾರಿ. ಕಳೆದ ವರ್ಷ 19ಕ್ಕೂ ಹೆಚ್ಚು ವೈದ್ಯರು ಕಾರ್ಯನಿರ್ವಹಿಸ್ತಾ ಇದ್ರು. ಆದರೆ ರಾಜಕೀಯ ಮತ್ತು ಇತರೆ ಅನಗತ್ಯ ಕಾರಣಕ್ಕೆ ವೈದ್ಯರನ್ನ ವರ್ಗಾವಣೆ ಮಾಡಲಾಗಿತ್ತು. ಬೇಸತ್ತ ಕೆಲವು ವೈದ್ಯರು ರಾಜೀನಾಮೆ ನೀಡಿದ್ರು. ಇನ್ನೂ ಕೆಲವರು ವರ್ಗಾವಣೆ ಮಾಡಿಸಿಕೊಂಡು ಬೇರೆ ಬೇರೆ ಆಸ್ಪತ್ರೆಗೆ ತೆರಳಿದ್ದಾರೆ. ಆ ಬಳಿಕ ನೇಮಕಾತಿ ಮಾಡದೆ ನಿರ್ಲಕ್ಷ್ಯ ಮಾಡಲಾಗ್ತಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.